ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇಂಗ್ಲೀಷ್ ವಿತ್ ಬ್ರೋ. ಇವತ್ತು ನಾವು ಈ ವಿಡಿಯೋದಲ್ಲಿ ಎಂ ಉಚ್ಚಾರಣಾ ನಿಯಮಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಎಂ ಅನ್ನು ಸಾಮಾನ್ಯವಾಗಿ ನಾವು ಮ ಧ್ವನಿಯಾಗಿ ಉಚ್ಚರಿಸುತ್ತೇವೆ ಅಥವಾ ಮ ಸೌಂಡಿನಿಂದ ಉಚ್ಚಾರ ಮಾಡುತ್ತೇವೆ. ಆದರೆ ಒಂದೊಂದು ಬಾರಿ ಅನುನಾಸಿಕವಾಗಿ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಅಥವಾ ಪದಗಳಲ್ಲಿ ನಾವು ಅಲ್ಲಿ ಎಂ ಅನ್ನು ಬಳಸುತ್ತೇವೆ. ಅವು ಯಾವುವು ಎಂಬುದನ್ನು ನೋಡುವುದಾದರೆ, ಉದಾಹರಣೆಗಾಗಿ ಕಂಪನಿ, ಚಾಂಪಿಯನ್, ಕ್ಯಾಂಪ್, ಕಂಫರ್ಟ್ ಇಂಥ ಪದಗಳಲ್ಲಿ ಅನುಸ್ವಾರವಾಗಿ ಬಂದಂಥ ಅಕ್ಷರದ ಬದಲಾಗಿ ನಾವು ಇಲ್ಲಿ ಎಂ ಅನ್ನು ಅಥವಾ ಸೊನ್ನೆಯ ಜಾಗದಲ್ಲಿ ನಾವು ಇಲ್ಲಿ ಎಂ ಅನ್ನು ಬಳಸುತ್ತೇವೆ. ಆದರೆ ಕೆಲವೊಂದು ಪದಗಳಲ್ಲಿ ನಾವು ಸೊನ್ನೆ ಬಂದರೂ ಸಹ ನಾವು ಅಲ್ಲಿ ಎಂ ಅನ್ನು ಬಳಸುವುದಿಲ್ಲ. ಅಂಥ ಪದಗಳು ಯಾವುವು ಎನ್ನುವುದನ್ನು ನೋಡೋದಾದರೆ, ಉದಾಹರಣೆಗಾಗಿ ಗಂಗಾ, ಶಂಕರ್, ಕಂಸ, ನಂದಿನಿ ಈ ಎಲ್ಲ ಪದಗಳಲ್ಲಿ ಸೊನ್ನೆ ಬಂದರೂ ಸಹ ನಾವು ಇಲ್ಲಿ ಎಂನ ಬದಲಾಗಿ ಎನ್ ಅನ್ನು ಬಳಸ್ತಾ ಇದ್ದೀವಿ. ಏಕೆಂದರೆ ಯಾವ ಪದವನ್ನು ಉಚ್ಚರಿಸುವಾಗ ಅಥವಾ ಯಾವ ಪದವನ್ನು ನಾವು ಉಚ್ಚಾರಣೆ ಮಾಡುವಾಗ ನಮ್ಮ ತುಟಿಯು ಒಂದಕ್ಕೊಂದು ಸೇರಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಎಂ ಅನ್ನು ಉಚ್ಚಾರಣೆ ಮಾಡುತ್ತೇವೆ. ಅದು ಹೇಗೆ ಎನ್ನುವುದನ್ನು ನೋಡುವುದಾದರೆ, ಉದಾಹರಣೆಗಾಗಿ ಕಂಪನಿ ಎಂದು ಈ ಶಬ್ದವನ್ನು ಉಚ್ಚರಿಸುವಾಗ ಅಥವಾ ಈ ಪದವನ್ನು ನಾವು ಉಚ್ಚರಿಸುವಾಗ ನಮ್ಮ ತುಟಿಗಳು ಒಂದಕ್ಕೊಂದು ಸೇರಿ ಮೂಗಿನ ಸಹಾಯದಿಂದ ಕಂಪನಿ ಎಂದು ನಾವು ಉಚ್ಚಾರ ಮಾಡುತ್ತೇವೆ. ಈ ಪದವನ್ನು ಅಥವಾ ಇಂಥ ಪದಗಳನ್ನು ಉಚ್ಚರಿಸುವಾಗ ಅಥವಾ ಸೊನ್ನೆಯ ಜಾಗದಲ್ಲಿ ಇಂಥ ಪದಗಳಿಗೆ ನಾವು ಎಂ ಅನ್ನು ಬಳಸುತ್ತೇವೆ. ಉದಾಹರಣೆಗಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡುವುದಾದರೆ, ಕಂಪನಿ, ಕಂಫರ್ಟ್, ಕ್ಯಾಂಪ್, ಚಾಂಪಿಯನ್ ಈ ಎಲ್ಲ ಪದಗಳಲ್ಲಿ ಅಥವಾ ಈ ಎಲ್ಲ ಪದಗಳನ್ನು ಉಚ್ಚರಿಸುವಾಗ ನಾವು ಎಂ ಅನ್ನು ಬಳಸುತ್ತೇವೆ. ಆದರೆ ಕೆಲವು ಪದಗಳಾದಂಥ ಶಂಕರ್, ಕಂಕನ, ನಂದಿನಿ ಇಂತಹ ಪದಗಳನ್ನು ಉಚ್ಚರಿಸುವಾಗ ನಾವು ಇಲ್ಲಿ ಸೊನ್ನೆಯ ಜಾಗದಲ್ಲಿ ಎಂ ಅನ್ನು ಬಳಸುವುದಿಲ್ಲ. ಏಕೆಂದರೆ ಈ ಪದಗಳನ್ನು ಉಚ್ಚರಿಸುವಾಗ ಕೇವಲ ಮೂಗಿನ ಸಹಾಯದಿಂದ ಮಾತ್ರ ಇವುಗಳನ್ನು ಉಚ್ಚರಿಸುತ್ತೇವೆ. ಆದರೆ ನಮ್ಮ ತುಟಿಗಳು ಇವುಗಳನ್ನು ಹೇಳುವಾಗ ಒಂದಕ್ಕೊಂದು ಸೇರುವುದಿಲ್ಲ. ಅಂದರೆ ಮ ಸೌಂಡನ್ನು ಅಥವಾ ಮ ಉಚ್ಚಾರಣೆಯನ್ನು ಮಾಡುವುದಿಲ್ಲ. ಹೀಗಾಗಿ ಇವುಗಳ ಜಾಗದಲ್ಲಿ ಕೇವಲ ಎನ್ ಅನ್ನು ಬಳಸುತ್ತೇವೆ. ಆ ಪದಗಳು ಉದಾಹರಣೆಗಾಗಿ ನಂದಿನಿ ಈ ಪದವನ್ನು ಹೇಳುವಾಗ ನಮ್ಮ ತುಟಿಗಳು ಒಂದಕ್ಕೊಂದು ಸೇರುವುದಿಲ್ಲ. ಕೇವಲ ನಾಸಿಕೆ ಮೂಗಿನ ಸಹಾಯದಿಂದ ಇವುಗಳನ್ನು ಹೇಳುತ್ತೇವೆ. ಆವಾಗ ಈ ಅಕ್ಷರಗಳನ್ನು ಅಥವಾ ಇಂಥ ಪದಗಳನ್ನು ಬರೆಯುವಾಗ ಅಥವಾ ಓದುವಾಗ ನಾವು ಎನ್ ಅನ್ನು ಬಳಸುತ್ತೇವೆ. ಮತ್ತು ಇದಲ್ಲದೆ ಗಂಗಾ, ಶಂಕರ್ ಈ ಪದಗಳನ್ನು ಸಹ ಹೇಳುವಾಗ ನಾವು ಕೇವಲ ಇಲ್ಲಿಯೂ ಸಹ ಮೂಗಿನ ಸಹಾಯದಿಂದ ಇವುಗಳನ್ನು ಹೇಳುತ್ತೇವೆ. ಆದರೆ ಇಲ್ಲಿ ತುಟಿಗಳು ಒಂದಕ್ಕೊಂದು ಸೇರುವುದಿಲ್ಲ. ಈ ಅಕ್ಷರಗಳ ಅಥವಾ ಈ ಪದಗಳನ್ನು ಹೇಳುವಾಗ ಅಥವಾ ಉಚ್ಚರಿಸುವಾಗ ಮ ಎಂಬ ಧ್ವನಿಯು ಇಲ್ಲಿ ಬರುವುದಿಲ್ಲವಾದ್ದರಿಂದ ಇವುಗಳಲ್ಲಿ ಈ ಅಥವಾ ಇಂಥ ಪದಗಳನ್ನು ಉಚ್ಚರಿಸುವಾಗ ಸೊನ್ನೆಯ ಜಾಗದಲ್ಲಿ ನಾವು ಎಂ ಬದಲಾಗಿ ಎನ್ ಅನ್ನು ಬಳಸುತ್ತೇವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.